ಶತಮಾನದಲ್ಲಿಯೂ ನಾವು ಹೇಳಲ್ಲ ಆ ಮಾತನ್ನು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾ ಇದ್ದಾರೆ, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಹಾಗೆ ಆ ತತ್ವವನ್ನು ಅರ್ಥ ಮಾಡಿಕೊಂಡಿರತಕ್ಕವನು ಚಂಡಾಲನಾದರೂ ಆಗಲಿ, ಮಹಾ ದೊಡ್ಡ ಬ್ರಾಹ್ಮಣನಾದರೂ ಆಗಲಿ, ಅವರು ನನಗೆ ಗುರು ಅಂತ ಹೇಳ್ತಾರ್ರೀ. ಅರ್ಥ ಆಯ್ತಾ ನಿಮಗೆ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಚಂಡಾಲನನ್ನು ಬ್ರಾಹ್ಮಣನನ್ನು ಸಮಾನ ಮಾಡಿ ಹೇಳ್ತಾರೆ, ಸಮಾನರು, ಅವರು ನನಗೆ ಗುರುಗಳು, ಈ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ. ಅರ್ಥ ಆಯ್ತೇನ್ರಿ? ಅರ್ಥ ಆಗಿದ್ರೆ ಚಪ್ಪಾಳೆ ಹೊಡೆಯಿರಿ. ಅದು ಹೇಳಿ ಹೊಡ್ಸ್ಕೊಬೇಕಪ್ಪ. ನೀವು ಚಪ್ಪಾಳೆ ಹೊಡಿ ಅಂತಾದರೂ ಹೇಳಿ ಮಾತಾಡದೇ ಇರೋ ಮಾಡಬೇಕು ಅಂತ. ಇನ್ನು ಮುಂದಿನ ಅಂಶ, ಮೂರನೆಯ ಅಂಶ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ಅವನು ಯಾವ್ದಾರೋ ಜಾತಿ ಇರಲಿ ಬಿಡ್ರಿ, ನನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ವ್ಯಕ್ತಿಗೆ ನಾನು ಗೌರವ ಕೊಡಬೇಕಾಗಿದ್ದರೆ ಆತ ಜ್ಞಾನಿಯಾಗಿರ್ಬೇಕು. ಏನು ಕರ್ತೀವಿ ಬೇರೆ, ನಿಮ್ಮಂಥವ್ರಿದ್ರೆ ನಾವು ಬೆಲೆ ಕೊಡ್ತೀವಿ. ಶಿಲ್ಪಿಳ್ಳೆ ಹೆಂಗಾರ್ರೆ, ನೀವು ಜ್ಞಾನಿಗಳು ತಾನೆ, ಅದಕ್ಕೆ ನಿಮಗೆ ಬೆಲೆ ಕೊಡ್ತೀವಿ. ಶ್ರೀಶಾನಂದನ್ ಕೇಳಬೇಕಾದ್ದೇ ಇಲ್ಲ, ಅವರು ಪ್ರಜ್ಞಾನ ಘನ. ಅದು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ನಾವು ಯಾರಿಗಾದರೂ ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಜ್ಞಾನಿಯಾಗಿರಬೇಕು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು, ಜ್ಞಾನ ವಿಹೀನ ಸರ್ವಮನೇನ. ನಿಮ್ಮ ಹತ್ರ 100 ಕೋಟಿ ಇರಬಹುದು, ನೀವು 1000 ಎಕರೆ ಸರದಾರ ಆಗಿರಬಹುದು, ನಿಮ್ಮಲ್ಲಿ ಕೋಟಿ ಕೋಟಿ ಕೆಜಿ ಚಿನ್ನ ಇರಬಹುದು, ಸರ್ವಮನೇನ ಜ್ಞಾನ ವಿಹೀನ ಸರ್ವಮನೇನ ಮುಕ್ತೋ ನಭವತಿ ಜನ್ಮಶತೇನ. ನೀವು 100 ಜನ್ಮಗಳನ್ನು ಎತ್ತಿರು ನಿಮಗೆ ಮುಕ್ತಿ ಸಿಗಲ್ರಿ. ಜ್ಞಾನಿಗಳಾಗ್ರಿ, ಓದ್ರಿ, ಜಾಣರಾಗ್ರಿ, ಬುದ್ಧಿವಂತರಾಗ್ರಿ. ನೀವು ಜ್ಞಾನಿಗಳಾಗಿದ್ದರಿಂದಲೇ ನಿಮಗೆ ಪರದೇಶಗಳಲ್ಲಿ ಮಾನ್ಯತೆ ಇದೆ. ಇವತ್ತಿನ ದಿವಸ ಅಮೆರಿಕಾದಲ್ಲಿ ಹೆಚ್ಚು ಮಂದಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿದ್ದಾರೆ ಎಂದರೆ, ಕರ್ಜಿಯವರೇ ನಿಮಗೆ ಗೊತ್ತು, ಅದರೊಳಗೆ 75 ಭಾಗ ನಾವೇ. ಬ್ರಾಹ್ಮಣರೇ ಜಾಸ್ತಿ ಇರತಕ್ಕಂಥದ್ದು. ಅಮೆರಿಕಾದ ಬುದ್ಧಿಮತ್ತೆಗೆ ಕಾರಣ ಯಾರು? ನೀವು ಹೇಳ್ರಿ, ನೀವು. ಇನ್ನು ಮುಂದಿನ ಅಂಶ, ಇದನ್ನು ಬಹಳ ಗಮನ ಇಟ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ರಿ. ಇನ್ನು ಎಷ್ಟು ನಿಮಿಷ ಇದೆಯಪ್ಪ? ಎಷ್ಟು ನಿಮಿಷ ಇದೆ ಇನ್ನು? ನೀವು ಎತ್ತೋರು, ಬಿದ್ದವರನ್ನು ಎತ್ತುವವರು ನೀವು. ನಂದು ಎಲ್ಲೂ ಹೋಗ್ಬಿಟ್ಟಿದೆ. ಎಷ್ಟು ನಿಮಿಷ ಇದೆ ರೀ? ಇನ್ನೂ 10 ನಿಮಿಷ ಇದೆಯಾ? ಪರ ಭಾಳ ಉದ್ದೋಣು ಉದಾರಿಗಳು. ಇನ್ನೂ 10 ನಿಮಿಷ ಇದೆ ಅಂತ ಹೇಳ್ತಿದೆ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಾ ನಿಮಗೆಲ್ಲ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಕೊಟ್ಟ ಕೊಡುಗೆ ಏನು ಅನ್ನುವುದು ಪ್ರಧಾನವಾದೀಗ. ತತ್ವಜ್ಞಾನ, ತತ್ವ ಅಂದರೆ ಸತ್ಯ ಅಂತ, ಸತ್ಯವಾಗಿರತಕ್ಕಂಥ ಜ್ಞಾನವನ್ನು ಭಾರತದ ಪುಣ್ಯದಿಂದ 3 ಮಹಾಪುರುಷರು ಕೊಟ್ಟರು. 3 ಮಹಾಪ್ರತಿಭಾಶಾಲಿಗಳಾದ್ದರಿಂದ ಅವರು ಸತ್ಯ ದರ್ಶನ ಮಾಡಿ ದ್ರಷ್ಟಾರರಾಗಿ ಇದೆಯ ಸತ್ಯ ಅಂದರೆ ಅಂತ ಹೇಳಿದರು. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೊಟ್ಟ ಕೊಡುಗೆ, ಈ ಪದವನ್ನು ಗಮನಿಸಿ, ಕೊಡುಗೆ. ಕೊಡುಗೆ ಅಂದರೆ ಅರ್ಥ ಏನು ಅಂದರೆ, ಯಾರಲ್ಲಿ ಏನು ಇರುವುದಿಲ್ಲವೋ ಅದನ್ನು ಕೊಡಬೇಕು, ಇದ್ದಿದ್ದನ್ನು ಕೊಡೋದಲ್ಲ, ಇರದೇ ಇರುವುದನ್ನು ಕೊಡಬೇಕು. ಆ ಕೊಡುಗೆ ಏನು ಕೊಟ್ಟರು ಶಂಕರ ಭಗವತ್ಪಾದಾಚಾರ್ಯರು? ಇವತ್ತಿನ ದಿವಸ ಪ್ರಪಂಚದ ವಿಜ್ಞಾನ ಜಗತ್ತು, ವಿಶೇಷವಾಗಿ ಭೌತ ವಿಜ್ಞಾನಿಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಕುರಿತು ಪುಸ್ತಕಗಳನ್ನು ಬರೀತಾರೆ. ಅವರು ಹೇಗೆ ನಮಗೆ ಉಪಕೃತರಾಗಿದ್ದಾರೆ ಎಂದು ದಯವಿಟ್ಟು ಗಮನಿಸಿ. ಈಗ ನಮಗೆ ಭಾರತಕ್ಕೆ ಯಾವ ರೀತಿ ತತ್ವವನ್ನು ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾವು ಮಾತಾಡ್ತಾ ಇದ್ವಿ,
ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಹಿಂದೆ ಇದ್ದಂಥ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು, ಅವರ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ಹೇಗೆ ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಶ್ರೀ ಶ್ರೀ ಆಚಾರ್ಯರು ಒಂದು ಸಿದ್ಧಾಂತವನ್ನು ರೂಪಿಸಿದರು. ಅದರ ಹೆಸರೇ ಪ್ರಸ್ಥಾನತ್ರಯ ಅಂತಂತ. ಮೊಟ್ಟ ಮೊದಲ ಬಾರಿಗೆ ಕೇಳಿಸ್ಕೋಬೇಕು ನೀವು, ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀಗೆ ಯೋಚನೆ ಮಾಡಬೇಕ್ರಿ ಅಂತ ಹೇಳಿ ಬ್ರಹ್ಮಸೂತ್ರಗಳು ಅಂತ ಒಂದು 555 ಸೂತ್ರಗಳಿದೆ. ಮಹಾ ಕಬ್ಬಿಣದ ಕಡಲೆ ಇದು. ಆ ಒಂದೊಂದು ಸೂತ್ರ ನಿಮಗೆ ಅರ್ಥ ಮಾಡಿಸೋಣ ಒಂದು 2 ಗಂಟೆ ಬೇಕಾಗುತ್ತೆ. ಅಂಥ 555 ಸೂತ್ರಗಳಿಗೆ ದಾಖಲು ಮಾಡ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ಭಾಷ್ಯವನ್ನು ಬರೆದರು. ಅದು ಕೊಡುಗೆ, ಮೊಟ್ಟ ಮೊದಲೇ ಬಾರಿ ಬರೆದಿದ್ದು. ಪರವಾಗಿಲ್ಲ, ನೀವೇ ಚಪ್ಪಾಳೆ ಹೊಡಿತಾ ಇದ್ದೀರಿ, ಹೊಡೀರಿ ಅಂತ ಹೇಳದೇ ಇದ್ರು. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲ ಬಾರಿಗೆ. ಎರಡನೆಯದಾಗಿ ಉಪನಿಷತ್ತುಗಳು, 10 ಉಪನಿಷತ್ತುಗಳು, 108 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡ್ರು. ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲನೇ ಬಾರಿಗೆ. ಈ ಇನ್ನೊಂದ್ಸಲ ಚಪ್ಪಾಳೆಗೆ ಸಿದ್ಧ ಆಗಿ ಭಗವದ್ಗೀತೆಗೆ ಮೊಟ್ಟ ಮೊದಲ ಬಾರಿ ಭಾಷ್ಯವನ್ನು ಬರೆದರು. ಪರವಾಗಿಲ್ಲ, ಚಪ್ಪಾಳೆ ಹೊಡೆದು ಕಲ್ತಿದ್ದಾರೆ. ಅಂದರೆ ಈ ಪ್ರಸ್ಥಾನತ್ರಯವನ್ನು ಸ್ಥಾಪನೆ ಮಾಡಿ ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳಿ ದಾರಿಯನ್ನು ತೋರಿಸಿದರು. ವಿಶೇಷ ಏನು ಗೊತ್ತಾ, ಆಶ್ಚರ್ಯ ಏನು ಗೊತ್ತಾ, ಮುಂದೆ ಬಂದಂತಹ ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಶ್ರೀ ಮಧ್ವಾಚಾರ್ಯರು ಇದನ್ನು ಮಾನ್ಯ ಮಾಡಿದರು. ಚಪ್ಪಾಳೆ ಹೊಡಿರಿ. ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತೌರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಶೇಮುಷೀ ಭಕ್ತಿ ರೂಪ ಅಂತ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಶ್ರೀಭಾಷ್ಯಕ್ಕೆ ಮುನ್ನುಡಿಯನ್ನು ಬರೆದರು. ನಾನು ಹೆಚ್ಚಿಗೆ ಮಾತಾಡಲ್ರಿ, ನೀವೇ ಮಾತಾಡಬೇಕದೆಲ್ಲ, ನಾನು ಸೂಚನೆ ಕೊಟ್ಟೆ ಅಷ್ಟೇ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ಜೀವೋ ಭೇದಗಣ ಹರೇರನುಚರ ನೀಚೋಚ್ಛ ಭಾವಂಗತ. ಸಾಕ, ನೀವು ಮಾತಾಡ್ತೀವಿ, ಇಬ್ಬರಿದ್ದೀರಪ್ಪ. ಇದೆಲ್ಲ ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಉಪನಿಷತ್ ಭಾಷ್ಯಗಳ ಮಂಥನದಿಂದ ಸಿದ್ಧಿಯಾದಂಥದ್ದು. ಇದಾದ ಮೇಲೆ ಭಾರತದ 4 ದಿಕ್ಕುಗಳಲ್ಲಿ ಧರ್ಮ ರಕ್ಷಣೆಯಾಗಬೇಕು ಅಂತ ಹೇಳಿ 4 ಧರ್ಮ ಗೋಪುರಗಳನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿ ಮಠ, ಹೊಡಿತಾನೆ ಇರ್ಬೇಕು ನೀವು ಚಪ್ಪಾಳೆನ. ಶೃಂಗೇರಿ ಮಠವನ್ನು ಸ್ಥಾಪನೆ ದಕ್ಷಿಣದಲ್ಲಿ ಮಾಡಿದರು, ಉತ್ತರದಲ್ಲಿ ಜೋಶಿ ಮಠದಲ್ಲಿ ಮಾಡಿದರು, ಈ ಕಡೆ ದ್ವಾರಕಾ ಮಾಡಿದರು, ಆ ಕಡೆ ಪುರಿಯಲ್ಲಿ ಮಾಡಿದರು. ಅಂದರೆ ಭಾರತದ 4 ದಿಕ್ಕುಗಳಿಗೆ 4 ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಬೇಲಿಯನ್ನು ಭಾರತಕ್ಕೆ ನಿರ್ಮಾಣ ಮಾಡಿದರು. ಹೌದೇನ್ರಿ? ದೊಡ್ಡತನ ಇದು. ಮತ್ತು ಈ 4 ಮಠಗಳಿಗೆ ಇಂಥ ಕರ್ತವ್ಯ ಇದೆ ಅಂತ ಹೇಳಿ 4 ಮಹಾವಾಕ್ಯಗಳನ್ನು ತಗೊಂಡರು. 4 ವೇದಗಳಿಂದ 4 ಮಹಾವಾಕ್ಯಗಳನ್ನು ತಗೊಂಡು ಈ ಮಠದವರು ಈ ಮಹಾವಾಕ್ಯಕ್ಕೆ ಅನುಗುಣವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿದರು. ಅಹಂ ಬ್ರಹ್ಮಾಸ್ಮಿ ದಕ್ಷಿಣಾಮ್ನಾಯಿ ಪೀಠಕ್ಕೆ ಬಂದದ್ದು. ನನಗೊಂದು ಲೋಟ ಕೊಡ್ತೀನಿ ರೀ, ಯಾರಾದರೂ ಕೇಳಿಸ್ಕೊಂಡ್ರೆ ಒಂದು ಲೋಟ, ಪ್ಲಾಸ್ಟಿಕ್ ಲೋಟ ಕೊಡಿ, ಕೊಡಿ. ದಕ್ಷಿಣಾಮ್ನಾಯಿ ಪೀಠಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶ್ರೀ ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿಗಳು ಘೋಷಣೆ ಮಾಡಿದ್ದದನ್ನು, ಅಹಂ ಬ್ರಹ್ಮಾಸ್ಮಿ. ಏನು ಹಾಗಂದ್ರೆ ಅರ್ಥ ಕೊಟ್ರೇನ್ರಿ? ಒಂದು ಲೋಟ ಸಿಗುತ್ತಾ? ಎಷ್ಟೊತ್ತು ತಗೊಳ್ತೀರಪ್ಪ? ಅಹಂ ಬ್ರಹ್ಮಾಸ್ಮಿ
ಅಂದರೆ ಅರ್ಥ ಏನು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಇಷ್ಟೊತ್ತು ಕೂತಿದ ಮೇಲೆ. ಈ ದೇಹ ಇದೆಯಲ್ರಿ, ಈ ದೇಹದ ಒಳಗೇನಿದೆ ಕೊಡಪ್ಪ, ನೀವೇ ಸಮರ್ಥರು ಕೊಡಿ. ಇದೇನಿದು? ಇದೊಂದು ಲೋಟ. ಇದ್ರ ಒಳಗೇನಿದೆ? ಖಾಲಿ ಇಲ್ಲಣ್ಣ ಪೆದ್ದಣ್ಣ, ಗಾಳಿ ಇದೆ. ಖಾಲಿ ಇಲ್ಲ. ಇದರೊಳಗೆ ಆಕಾಶ ಇದೆ, ಹೌದಾ? ಇದರೊಳಗೆ ಆಕಾಶ ಇದೆ. ಇದಕ್ಕೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಪದಗಳಿದೆ, ಭಾಷೆಯಲ್ಲಿ ಘಟ ಇತ್ಯಾದಿ ಕರೀತಾರೆ. ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಇದನ್ನು ದಯವಿಟ್ಟು ನೋಡಿ, ಎಲ್ಲರೂ ನೋಡಿದರೆ ನಮಗೆ ಅಹಂ ಬ್ರಹ್ಮಾಸ್ಮಿ ಅರ್ಥ ಆಗಿಬಿಡತ್ತೆ. ಇದು ನಮ್ಮ ದೇಹ, ಇದು ನಮ್ಮ ದೇಹ. ಈ ದೇಹದ ಒಳಗೇನಿದೆ? ಒಳಗೇನಿದೆ? ಆಕಾಶ ಇದೆ. ಹೇಳ್ರಿ, ಈ ದೇಹದ ಒಳಗೆ ಆಕಾಶ ಇದೆ. ಈ ದೇಹ ಬಿದ್ದು ಹೋದರೆ ಈ ಒಳಗೆ ಇರತಕ್ಕಂಥ ಆಕಾಶ ಏನಾಗುತ್ತೆ ನೋಡಿ ಸ್ವಲ್ಪ. ಒಳಗೆ ಆಕಾಶ ಇದೆ, ಈ ದೇಹ ಬಿದ್ದು ಹೋಗ್ತಾ ಇದೆ. ಈಗ ಆ ಒಳಗಿರೋ ಆಕಾಶ ಎಲ್ಲಿ ಹೋಯ್ತು? ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯ್ತ್ರಿ? ಗೊತ್ತಾಗಿಲ್ವಾ? ನೀವು ಬ್ರಾಹ್ಮಣರಲ್ಲಪ್ಪ. ಈ ಲೋಟದ ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯಿತು? ಹೊರಗಿರೋ ಆಕಾಶದಲ್ಲಿ ಸೇರಿ ಹೋಯ್ತ್ರಿ. ಲೋಟದ ಹೊರಗೆ ಆಕಾಶ ಇತ್ತು, ಲೋಟದ ಒಳಗೆ ಆಕಾಶ ಇದೆ. ಈ ದೇಹ ಬಿದ್ದು ಹೋದಾಗ, ಮುದುರಿ ಹೋದಾಗ ಒಳಗೆ ಇರತಕ್ಕಂಥ ಆಕಾಶ ಹೊರಗೆ ಇರತಕ್ಕಂಥ ಆಕಾಶದಲ್ಲಿ ಲೀನವಾಯಿತು. ಹೌದಾ? ಹೌದೇನ್ರಿ? ಒಳಗಿರುವುದು ಆತ್ಮ, ಸುತ್ತಲೂ ಇರತಕ್ಕಂಥದ್ದು ಪರಮಾತ್ಮ. ಅಥವಾ ಇನ್ನೂ ಸರಳವಾಗಿ ಒಳಗಿರತಕ್ಕಂಥದ್ದು ಬ್ರಹ್ಮನ್ನಾದರೆ ಹೊರಗಿರತಕ್ಕಂಥದ್ದು ಪರಬ್ರಹ್ಮನ್. ಒಳಗಿರುವ ಬ್ರಹ್ಮನ್ ಹೊರಗಿರುವ ಪರಬ್ರಹ್ಮದಲ್ಲಿ ಸೇರಿ ಹೋಯಿತು. ಆದ್ದರಿಂದ ಒಳಗಿರತಕ್ಕಂಥ ಬ್ರಹ್ಮವೇ ಹೊರಗಿರತಕ್ಕಂಥ ಪರಬ್ರಹ್ಮನ್. ಹೊರಗೆ ಇರತಕ್ಕಂಥ ಸುತ್ತಲೂ ಇರತಕ್ಕಂಥ ಪರಬ್ರಹ್ಮದ ಒಂದು ಎಳೆ ನಮ್ಮ ದೇಹದ ಒಳಗಿದೆ. ಆದ್ದರಿಂದ ನಾನು ಪರಬ್ರಹ್ಮನ್. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಹೇಳಿ ಮತ್ತೆ. ಅಹಂ ಬ್ರಹ್ಮ ಅಸ್ಮಿ ಅಂದರೆ ಅರ್ಥ ನಾನು ಬ್ರಹ್ಮವಾಗಿದ್ದೇನೆ. ನೀವು ಪುಟ್ಟ ಮನುಷ್ಯ ಅಲ್ಲ, ನೀವು ಯಾವ ದೇವತೆಯೂ ಅಲ್ಲ, ನೀವು ಪರಬ್ರಹ್ಮ ಸ್ವರೂಪ. ಹೇಳಿ, ನಾನು ಪರಬ್ರಹ್ಮನ್. ಹೇಳ್ರಿ, ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಇದು ನೀವು ಬ್ರಹ್ಮನ್. ನಿಮ್ಮ ಪಕ್ಕದಲ್ಲಿ ಕೂತಿರೋರು ಬ್ರಹ್ಮನ್, ಅವರು ಬ್ರಹ್ಮನ್. ಶ್ರೀಶಾನಂದರೆ ನೀವು ಬ್ರಹ್ಮನ್, ಕರ್ಜಿಗೆ ನೀವು ಬ್ರಹ್ಮನ್, ಇವರು ಬ್ರಹ್ಮನ್, ಎಲ್ಲರೂ ಬ್ರಹ್ಮನ್. ಎಲ್ಲರೂ ಬ್ರಹ್ಮನ್. ಆದರೆ ವ್ಯತ್ಯಾಸ ಏನಿದೆ ರೀ? ಎಲ್ಲರೂ ಸಮಾನರು. ಈ ಸರ್ವ ಸಮಾನತಾ ಸಿದ್ಧಾಂತವನ್ನು ನೀವು ದಾಖಲು ಮಾಡ್ಕೋಬೇಕದನ್ನು. 20ನೇ ಶತಮಾನದಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನ 1200 ವರ್ಷಗಳ ಹಿಂದೆಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸಮಾನತಾ ಸಿದ್ಧಾಂತವನ್ನು ಘೋಷಣೆ ಮಾಡಿದರು, ಅದನ್ನು ಒಪ್ಪಿಕೊಂಡರು. ಅದನ್ನು ಮುಂದೆ ಜಾರಿಗೆ ತಂದಿದ್ದು ಶ್ರೀ ಶ್ರೀ ರಾಮಾನುಜಾಚಾರ್ಯರು. ಇನ್ನೆಷ್ಟು ನಿಮಿಷ ಇದ್ದೀರಿ? ಸಾಕಾ? ನಿಲ್ಲಿಸ್ಬಿಡ್ಬೇಕಾ? ಆಯಿತು. ಕೊನೆಯ ಒಂದು ವಾಕ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೀನಿ. 18 ನಿಮಿಷ ಆಗಿದೆ ಅಲ್ವಾ? 18 ನಿಮಿಷ ಆಯ್ತಾ? ಇದು ಗಲಾಟೆ ಮಾಡ್ತಾ ಇದ್ದೀನಿ. ಸರಿ ಸರಿ. ಕೊನೆಯ ಅಂಶ ಎಲ್ಲರೂ ದಾಖಲು ಮಾಡ್ಕೊಳ್ಬೇಕು. ಇದನ್ನು ಬಿಟ್ಟರೆ ನೀವು ಈ ಸಭೆಗೆ ಬಂದಿದ್ದು ಸಾರ್ಥಕ ಆಗಲ್ಲ. ಪ್ರಪಂಚದಲ್ಲಿ ಅತ್ಯಂತ ಕಿಶೋರ ಪರ್ವತ ಯಾವುದು ಗೊತ್ತಾ? ಇನ್ನು ಈಗ ತಾನೇ ಹುಟ್ಟಿದಿರಿ. ಈಗ ತಾನೇ ಹುಟ್ಟಿರತಕ್ಕಂಥ ಪರ್ವತ ಹಿಮವತ್ ಪರ್ವತ. ಅದಕ್ಕೆ 5 ಕೋಟಿ ವರ್ಷಗಳಾಗಿದೆ. ಹಿಮವತ್ ಪರ್ವತ ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿದೆ? 5 ಕೋಟಿ ವರ್ಷಗಳಾಗಿದೆ. ಪ್ರಪಂಚದಲ್ಲಿ
ಅನೇಕಾನೇಕ ಪರ್ವತ ಶ್ರೇಣಿಗಳಿದೆ, ಅವೆಲ್ಲ ಸನಾತನವಾದದ್ದು, ಭಾಳ ಹಳೆಯದು. ವೈದಿಕ ಧರ್ಮ ಅನ್ನತಕ್ಕಂಥದ್ದು ಸನಾತನವಾದದ್ದು, ಸಾವಿರ 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 ವರ್ಷಗಳ ಹಿಂದಿನಿಂದ ಇರತಕ್ಕಂಥದ್ದು. ಈ ವೈದಿಕ ಧರ್ಮದಲ್ಲಿ ಈ ರೀತಿಯ ಕ್ರಾಂತಿಕಾರಕವಾದ ವಿಷಯಗಳನ್ನು ಮಂಡನೆ ಮಾಡಿದ್ದರಿಂದ ಹೇಗೆ ಹಿಮವತ್ ಪರ್ವತ ಅತ್ಯಂತ ಕಿಶೋರ ಪರ್ವತವೋ, ಕಿಶೋರ ಪರ್ವತವಾದರೂ ಪರ್ವತಗಳ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪರ್ವತ, ವಯಸ್ಸು ಪುಟ್ಟದು, ಆದರೆ ಪ್ರಪಂಚದ ಪರ್ವತ ರಾಜ್ಯಗಳಲ್ಲೆಲ್ಲ ಅತ್ಯಂತ ಎತ್ತರವಾದದ್ದು. ಹಾಗೆಯೇ ವೈದಿಕ ಪರಂಪರೆಯಲ್ಲಿ ಇಂತಹ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಭಾರತದಲ್ಲಿ ಯಾರನ್ನಾದರೂ ತತ್ವಜ್ಞಾನಿಗಳನ್ನು ದಿನಾಚರಣೆ ಏರ್ಪಡಿಸಬೇಕು ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ ದಿನಾಂಕವನ್ನು ತತ್ವಜ್ಞಾನಿಗಳ ದಿನ ಅಂತ ಕರೆದರು. ಯಾರು ಕರೆದಿದ್ದು? ಭಾರತ ಸರ್ಕಾರ ಕರೆಯಿತು. ಭಾರತ ಸರ್ಕಾರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವೈಶಾಖ ಶುದ್ಧ ಪಂಚಮಿಯನ್ನ ತತ್ವಜ್ಞಾನಿಗಳ ದಿವಸ ಅಂತ ಘೋಷಣೆ ಮಾಡಿತು. ಈ ಚಪ್ಪಾಳೆ ಏನಿದಕ್ಕೆ ಇನ್ನು ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ. ಕೊನೆಯ ವಾಕ್ಯ, ಮುಂದಿಂದಿಲ್ಲ, ಇದೇ ಕೊನೆಯ ವಾಕ್ಯ, ಆಮೇಲೆ ಖರ್ಚುಗಳು ಬಿಟ್ಬಿಡ್ತೀವಿ. ಗಮನಿಸಿ, ಈ ಮಹಾನ್ ವ್ಯಕ್ತಿತ್ವವನ್ನ ಸಾಹಿತ್ಯನೇ ಹೇಳಿಲ್ವಲ್ಲಪ್ಪ ಭಗವತ್ಪಾದರದು. ಭಗವತ್ಪಾದರ ಸಾಹಿತ್ಯ ಎಲ್ಲಿ ಹೇಳಿ? ಅಶೋಕ್ ಹಾರ್ನಳ್ಳಿಯವರೇ, ಇನ್ಯಾವತ್ತರ ಒಂದು ಸಲ ಕೊಡಿ. ಭಗವತ್ಪಾದರ ಸಾಹಿತ್ಯವನ್ನು ಕುರಿತು ಮಾತಾಡಬೇಕು. ಅದ್ಭುತವಾದ ಸಾಹಿತ್ಯ ಅದು. ಶ್ರೀ ಶ್ರೀ ಅಶೋಕ್ ಹಾರ್ನಳ್ಳಿ, ಶ್ರೀ ಬಂದ್ಬಿಡ್ತಲ್ರಿ ನಿಮ್ಮ ಶ್ರೀಮತಿ ಏನು ಮಾಡ್ತಾರೆ ಆಮೇಲೆ ಗತಿ. ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿಯವರ ಜೀವನದ ಅತ್ಯಂತ ಸ್ಮರಣೀಯವಾದ ದಿವಸಗಳು ನಿನ್ನೆ ಮತ್ತು ಇವತ್ತು. ಅಶೋಕ್ ಹಾರ್ನಳ್ಳಿಯವರೇ, ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ನಾನು 2ನೇ ಸಮ್ಮೇಳನದಿಂದ ಭಾಗವಹಿಸ್ತಾ ಇದ್ದೀನಿ. ಬ್ರಾಹ್ಮಣ ಸಮ್ಮೇಳನದಲ್ಲಿ 2ನೇ ಸಮ್ಮೇಳನದಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ಕೇಳಿಸ್ಕೊಳ್ಳಿ, ನೀವು ಮಾಡಿರುವಂತಹ ಬೃಹತ್ ಸಮ್ಮೇಳನವನ್ನು ನನ್ನ ಅನುಭವದಲ್ಲಿ ನೋಡಿಲ್ಲ. ಅದೇನು ಜನ ರೀ, ಅದೇನು ಜನಸಂದಣಿ. ನೀವು ಬೇರೆ ಪ್ರತಿನಿಧಿ ಶುಲ್ಕ ತಗೊಂಡಿಲ್ಲ. ಜನವೋ ಜನ, ಜನವೋ ಜನ. ಇಷ್ಟೊಂದು ಬೃಹತ್ ಸಮಾವೇಶಕ್ಕೆ ಕಾರಣರಾಗಿರತಕ್ಕಂಥವ್ರು ನೀವಾದ್ದರಿಂದ ನಾನು ಕರ್ನಾಟಕದ ಬ್ರಾಹ್ಮಣರ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮುಗಿಸ್ಲಾ ಅಥವಾ ಇನ್ನೊಂದು ವಾಕ್ಯ ಹೇಳ್ಬಿಡ್ಲ? ಕರ್ಜಿಗೆಯವರು ಹೇಳ್ಬಿಡ್ಲ ಇನ್ನೊಂದು ವಾಕ್ಯ? ಶ್ರೀಶಾನಂದ್ರಿಗೆ ಅನುಮತಿ ಕೊಡ್ತೀರಾ? ಏನಪ್ಪ, ಆಮೇಲೆ ಇವು ಸಿಟ್ಟು ಮಾಡ್ಕೋಬಾರ್ದು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಮಹತ್ವವನ್ನು, ಗುರುತ್ವವನ್ನು, ಘನತೆಯನ್ನು, ಗೌರವವನ್ನು, ಮರ್ಯಾದೆಯನ್ನು ಗಮನಿಸಿದಂತಹ ಭಾರತ ಸರ್ಕಾರ ಪ್ರಪಂಚದ ಅತ್ಯಂತ ಎತ್ತರವಾದ ಹಿಮವತ್ ಪರ್ವತದ ಮೇಲೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಮೋದಿಯವರು ಅವರನ್ನು ಲೋಕಪ್ರಸಿದ್ಧ ಮಾಡಿದರು. ನಮಸ್ಕಾರ. ಅನಂತ ಧನ್ಯವಾದಗಳು. ಬಹಳ ಆಳವಾದ ಯಾವುದಾದರೂ ಒಂದು ವಿಷಯವನ್ನು ತಾಸುಗಳು ಬೇಕು ಅಂತ ಅಂದಾಗ ಅದನ್ನು 20 ನಿಮಿಷದಲ್ಲಿ ತಿಳಿಸ್ಕೊಡಿ ಅಂತ ಕೇಳಿದಾಗ ಯಾರು ಅದನ್ನು 20 ನಿಮಿಷದಲ್ಲಿ ತಿಳಿಸ್ಕೊಡ್ತಾರೋ ಅವರು ಕೇವಲ ಗುರುಗಳಲ್ಲ, ಅವರು ಆಚಾರ್ಯರೇ ಆಗಿರ್ತಾರೆ. ಹಾಗಾಗಿ ಆಚಾರ್ಯರಾದಂತಹ ಡಾಕ್ಟರ್ ಪಾವಗಡ್ ಪ್ರಕಾಶ್ ಅವರಿಗೆ ನಮ್ಮ ತುಂಬು ಮನದ ಧನ್ಯವಾದಗಳನ್ನು ತಿಳಿಸ್ತಾ ಗೋಷ್ಠಿಯನ್ನು ಮುಂದೂಡಿಸಬೇಕು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.